ಮದುವೆ ಮನೆಗಳಲ್ಲಿ ಅಥವಾ ಯಾವುದೇ ರೀತಿಯಾದ ಫಂಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಮಾಡುವಂತಹ ಒಂದು ಸಿಹಿ ಅಂದರೆ ಅದು ಕೇಸರಿಬಾತು. ಅದರಲ್ಲೂ ಪೈನಾಪಲ್ ಕೇಸರಿಬಾತ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ತಿನ್ಕೊಂಡು ಬರ್ತೇವೆ, ಆದರೆ ನಾವು ಮನೇಲಿ ಮಾಡಿದಾಗ ಆ ರೀತಿಯಾದಂತಹ ಟೇಸ್ಟು ಬಂದಿರೋದಿಲ್ಲ. ಕಾರಣ ಏನಂತಂದರೆ ಅದು ಸರಿಯಾದ ಮೆಜರ್ಮೆಂಟ್ ಗೊತ್ತಿರೋದಿಲ್ಲ ನಮಗೆ. ಹಾಗೆ ಯಾವ ಸಾಮಗ್ರಿಗಳಾದಮೇಲೆ ಯಾವ ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಪೈನಾಪಲ್ ಕೇಸರಿಬಾತ್ ಮಾಡೋದನ್ನು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹೆಸರೇ ಹೇಳೋ ಹಾಗೆ ಪೈನಾಪಲ್ ಕೇಸರಿಬಾತ್ ಆಗಿರೋದ್ರಿಂದ ಪೈನಾಪಲ್ ಬೇಕೇ ಬೇಕು. ಈಗ ಇದರ ಜುಟ್ಟನ್ನು ತೆಕ್ಕೊಂಡು ಈ ಮೇಲಿರುವಂತಹ ಮುಳ್ಳನ್ನೆಲ್ಲ ತೆಕ್ಕೊಂಡು ಇದನ್ನು ಚಿಕ್ಕದಾಗಿ ಹೆಚ್ಕೊಳ್ತೇನೆ. ಈ ಕೇಸರಿಬಾತ್ ಮಾಡೋದಕ್ಕೆ ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನಾವು ರವೆಯನ್ನು ಯಾವ ಬೌಲಲ್ಲಿ ಅಥವಾ ಲೋಟದಲ್ಲಿ ತಗೊಳ್ತೇವೋ ಅದೇ ಲೋಟದಲ್ಲಿ ಅಥವಾ ಅದೇ ಬೌಲಲ್ಲಿ ಒಂದು ಕಾಲಾಗುವಷ್ಟು ತುಪ್ಪವನ್ನು ತಗೊಳ್ಬೇಕು. ಈಗ ತುಪ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ಮೊದಲಿಗೆ ಗೋಡಂಬಿಯನ್ನು ಹಾಕ್ಕೊಳ್ತೇನೆ. ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ದ್ರಾಕ್ಷಿಯನ್ನು ಸಹ ಹಾಕ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಹುರ್ಕೊಂಡು ಅದರ ಜೊತೆಗೆ ನಾನು 1 ಲೋಟದಷ್ಟು ರವೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನಾನಿಲ್ಲಿ ಬಳಸಿರೋದು ಚಿರೋಟಿ ರವೆ. ನೀವು ಮಧ್ಯಮ ಗಾತ್ರದ ರವೆಯನ್ನು ಸಹ ಬಳಸಬಹುದು. ರವೆಯನ್ನು ಹಾಕ್ಕೊಂಡು ಉರಿಯನ್ನು ಇಟ್ಕೊಳ್ಬಾರ್ದು, ದೊಡ್ಡ ಉರಿಯಲ್ಲಿ ಹುರಿಬಾರ್ದು. ಇದನ್ನು ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಯಾವ ಅಳತೆಯಲ್ಲಿ ನಾವು ರವೆಯನ್ನು ತಗೊಂಡಿರ್ತೇವೋ ಅದೇ ಅಳತೆಯಲ್ಲಿ ತುಪ್ಪವನ್ನು ಸಹ ತಗೊಳ್ಬೇಕು. ಅರ್ಧ ತುಪ್ಪ ಅಥವಾ ಅರ್ಧ ಎಣ್ಣೆಯನ್ನು ಸಹ ಬಳಸಿ ಮಾಡ್ತಾರೆ. ನಾನಿಲ್ಲಿ ಕೇವಲ ತುಪ್ಪ ಮಾತ್ರ ಹಾಕ್ತಾ ಇದ್ದೇನೆ, ಎಣ್ಣೆಯನ್ನು ಬಳಸ್ತಾ ಇಲ್ಲ. ಪೈನಾಪಲ್ ಕೇಸರಿಬಾತ್ ಆಗಿರೋದ್ರಿಂದ ಪೈನಾಪಲ್ಲನ್ನು ಸಹ ಚಿಕ್ಕದಾಗಿ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೇನೆ. ಮಾಡೋದು ತುಂಬ ಸುಲಭ. ಮಕ್ಕಳು, ವಯಸ್ಸಾದವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ಇದು. ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲ ಅಂತಂದರೆ ಮೇಣ ಥರ ಆಗಿಬಿಡುತ್ತೆ, ಅಂದರೆ ಕೈಗೆ ಅಂಟ್ಕೊಳ್ಳುತ್ತೆ, ಆ ರೀತಿ ಆಗಿಬಿಡುತ್ತೆ. ಆ ರೀತಿ ಆದರೆ ಕೇಸರಿಬಾತು ಚೆನ್ನಾಗಿ ಬರಲ್ಲ. ರವೆ ಚೆನ್ನಾಗಿ ಹುರಿತಾ ಬಂದ ಹಾಗೆ ತುಪ್ಪವನ್ನು ಬಿಟ್ಕೊಳ್ಳುತ್ತೆ, ರವೆ ಕುಡಿಯೋದಿಲ್ಲ. ನೋಡಿ, ಈಗ ಇದು ತುಪ್ಪವನ್ನು ಬಿಟ್ಕೊಳ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಹುರಿದ್ರೆ ಸಾಕು. ನೋಡೋದಕ್ಕೆ ಈಗ ರವೆ ಹುರಿದಂಗೆ ಕಾಣಿಸ್ತಾ ಇದೆ, ಕೆಂಪಾಗ್ತದೆ ನೋಡಿ, ಕಂದು ಬಣ್ಣ ಬರ್ತಾ ಇದೆ. ಬಟ್ ನೀರು ಹಾಕಿದ ಮೇಲೆ ಇದು ಬೆಳ್ಳಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹುರ್ಕೊಳ್ಬೇಕು. ಈಗ ನೋಡಿ, ಇದು ಸರಿಯಾಗಿ ಹುರಿದಿದೆ. ತುಂಬ ಚೆನ್ನಾಗಿ ರವೆ ಹುರಿದಿರುವಂತಹ ಪರಿಮಳ ಸಹ ಬರ್ತಾ ಇದೆ. ಈಗ ನಾನು ಈ ಹೆಚ್ಚಿಟ್ಕೊಂಡಿರುವಂತಹ ಪೈನಾಪಲನ್ನು, ಅನಾನಸನ್ನು ಸೇರಿಸ್ಕೊಳ್ತೇನೆ. ಅನಾನಸನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತೊಂದು 2 ನಿಮಿಷ ರವೆಯಲ್ಲಿ ಅನಾನಸನ್ನು ಹುರ್ಕೊಳ್ಬೇಕು. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು ಆಲ್ರೆಡಿ ನೀರನ್ನು ಕುದಿಸಿಟ್ಕೊಂಡಿದ್ದೀನಿ. ಯಾವ ಅಳತೆಯಲ್ಲಿ ನೀವು ರವೆಯನ್ನು ತಗೊಂಡಿದ್ದೀರೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು ಈ ಅಳತೆಯಲ್ಲಿ ರವೆಯನ್ನು ತಗೊಂಡಿದ್ದೇನೆ. ಈಗ ಇದರ 2ರಷ್ಟು ನೀರನ್ನು ಸೇರಿಸ್ಕೊಳ್ತೇನೆ. ನೀರನ್ನು ಈಗ ಬಿಸಿ ಆಗಿರಬೇಕು. ನೀರನ್ನು ಸೇರಿಸ್ಕೊಳ್ತೇನೆ. ಹಾಗೆ ಇದನ್ನು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರೆಲ್ಲ ಆರಬೇಕು ಸರಿಯಾಗಿ. ಅಲ್ಲಿ ತನಕ ಪೈನಾಪಲ್ಲು ಸಹ ಬೆಂದಿರುತ್ತೆ. ಕೈಯಿಂದ ಈ ರೀತಿಯಾಗಿ ತಿರುಗುತ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡತ್ತೆ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಬಾರ್ದು, 1 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಕ್ಕೊಳ್ತೇನೆ. ಈ ಕೇಸರಿಯ ದಳಗಳನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಹಾಲನ್ನು ಹಾಕಿ 1-2 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಡ್ತೇನೆ. ಕೇಸರಿ ದಳಗಳನ್ನು ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ನೆನೆಸಿಟ್ಕೊಂಡಿರುವಂತಹ ಕೇಸರಿಯನ್ನು ಹಾಕ್ಕೊಳ್ತೇನೆ. ಕೇಸರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ಕಲರ್ ಸಹ ಬರುತ್ತೆ. ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಬಳಸ್ತಾ ಇಲ್ಲ. ನೀವು ಕೇಸರಿ ಇಲ್ಲ ಅಂತಂದರೆ ಸ್ವಲ್ಪ ಅರಿಶಿನವನ್ನು ಸಹ ಬಳಸ್ಬೋದು. ತುಂಬ ಹಾಕಬೇಡಿ, ಸ್ವಲ್ಪ ಅರಿಶಿನವನ್ನು ಬಣ್ಣಕ್ಕೋಸ್ಕರ ಹಾಕ್ಕೊಳ್ಬೋದು. ನೋಡಿ, ಈಗ ಸಂಪೂರ್ಣ ನೀರೆಲ್ಲ ಆರಿದೆ.
ಪೂರ್ತಿ ನೀರೆಲ್ಲ ಆರಿ ಇದು ಡ್ರೈ ಆದಮೇಲೆ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ಈಗ ಸಕ್ಕರೆಯನ್ನು ಹಾಕ್ಕೊಳ್ತೇನೆ. 1 ಕಪ್ ರವೆಗೆ 2 ಕಪ್ ಅಳತೆಯಲ್ಲಿ ಸಕ್ಕರೆಯನ್ನು ತಗೊಳ್ಬೇಕು. ತುಂಬ ಸಿಹಿ ಆಗುತ್ತೆ ಬೇಡ ಅನ್ನೋದಿದ್ರೆ 1.5 ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 1.5 ಕಪ್ನಷ್ಟು 1 ಕಪ್ ರವೆಗೆ 1.5 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿ ಮತ್ತೆ ನೀರಾಗಿದೆ. ಈಗ ಇದನ್ನು ಗಟ್ಟಿಯಾಗೋ ತನಕ ಕಾಯಿಸ್ಕೊಳ್ಬೇಕು. ನೋಡಿ, ಇದು ಗಟ್ಟಿ ಆಯಿತು, ಆಗ್ತಾ ಬಂತು, ತಳ ಬಿಟ್ಕೊಳ್ತಾ ಇದೆ. ಹಾಗೆ ತುಪ್ಪನೂ ಸಹ ಆ ಕಡೆ ಈ ಕಡೆ ಎಲ್ಲ ಬಿಡ್ತಾ ಇದೆ. ಇಷ್ಟಾದರೆ ಇದು ಸರಿ ಆಯಿತು. ನೋಡಿ, ಹೀಗೆ ಮಾಡಿದಾಗ ಇದು ಸರಿಯಾಗಿ ಹೀಗೆ ಕಟ್ ಮಾಡಿ ತೆಗಿಲಿಕ್ಕೆ ಬರಬೇಕು. ಆ ರೀತಿ ಆದರೆ ನಾವು ಮಾಡಿರುವಂತಹ ಕೇಸರಿಬಾತು ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಇದು ಈಗ ಸರಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿದ್ರಲ್ಲ, ಪೈನಾಪಲ್ ಕೇಸರಿಬಾತನ್ನು ಎಷ್ಟು ಸುಲಭವಾಗಿ ಮನೆಯಲ್ಲಿ ಮಾಡಬಹುದು ಅಂತ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ಆಗಿದೆ ಇದು. ಖಂಡಿತ ಪೈನಾಪಲ್ ಸಿಕ್ಕಿದಾಗ ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.